ಯಾರಿಗೆ ಅಧಿಕಾರ ಉಂಟು, ಯಾರಿಗೆ ವಿಷನ್ ಉಂಟು, ಮತ್ತು ಆ ಅಧಿಕಾರ ಮತ್ತು ವಿಷನನ್ನು ರೆಸ್ಪಾನ್ಸಿಬಿಲಿಟಿ ಉಂಟು, ಅವರು ಆ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸಿದರೆ ಯಾವ ಮರುಭೂಮಿಯನ್ನು ಸಹ ಸ್ವರ್ಗ ಮಾಡಬಹುದಂತೇಳಿ ಅದನ್ನು ದುಬೈಯಲ್ಲಿ ಸಾರಿಸಿಕೊಟ್ಟಿದ್ದಾರೆ ಸರ್. ನಮಗೆ ದುಬೈದು ಮತ್ತು ಇಲ್ಲಿಗಿರುವುದು ನನಗೆ ನೋಡುವಾಗ ದೇವರು ನಮಗೆ ಇಷ್ಟು ಕೊಟ್ಟಿದ್ದಾನೆ. ಇಲ್ಲಿ ದುಬೈಯಲ್ಲಿ ಹಾರ್ಶ್ ವೆದರ್ ಕಂಡೀಷನ್ 4 ತಿಂಗಳು, ಎಲ್ಲ ಸ್ಯಾಂಡು, ಒಂದು ಮರ ಬೆಳಿಬೇಕಾದ್ರೂ ಕಷ್ಟ ಉಂಟು. ಇಲ್ಲಿ ಎಂಥ ಬಿಸಾಡಿದರೂ ಸಹ ಮೇಲೆ ಬರ್ತದೆ. ಇಂಥ ಒಂದು ಅಟ್ಮಾಸ್ಫಿಯರ್ನಲ್ಲಿ ಅವರು ಹೇಳಿದ ಒಂದು ಮಂತ್ರ ಉಂಟು ಸರ್. ಆ ಮಂತ್ರ ಏನಂತ ಹೇಳಿದರೆ, ಲಾ ಆ್ಯಂಡ್ ಆರ್ಡರ್ ಶುಡ್ ಬಿ ಎ ಮಸ್ಟ್. ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ ಹೇಳಿದರೆ, ಒಂದು ಹೆಂಗಸು ಅಥವಾ ಒಂದು ಲೇಡಿ ಇಫ್ ಶೀ ಈಸ್ ಕ್ಯಾರಿಂಗ್ ಗೋಲ್ಡ್ ಆನ್ ಹರ್ ಹೆಡ್ ಆ್ಯಂಡ್ ವಿದೌಟ್ ಫಿಯರ್ ಮೂವಿಂಗ್ ಇನ್ ನಡೆದುಕೊಂಡು ಹೋಗ್ತಾಳಾದರೆ 12 ಗಂಟೆ ರಾತ್ರಿಗೆ ಅವರು ಇರುವುದು ದುಬೈಯಲ್ಲಿ ಅಂತೇಳಿ. ಬಿಕಾಸ್ ದ್ಯಾಟ್ ಕೈಂಡ್ ಆಫ್ ಎನ್ ಲಾ ಆ್ಯಂಡ್ ಆರ್ಡರ್ ಇಸ್ ದೇರ್ ಸರ್. ಒಂದು ಕಂಪಸ್ನಲ್ಲಿ ಒಂದು ಚರ್ಚ್, ಒಂದು ಸಿನೋಗಾಗ್ ಮತ್ತು ಮಾಸ್ಕನ್ನು ಕಟ್ಟಿ ಸಾಮರಸ್ಯ ಏನಂತ ತೋರಿಸಿಕೊಟ್ರು ಸರ್. ನಮ್ಮ ಚರ್ಚಿನ ನೆಕ್ಸ್ಟ್ ದೇವಸ್ಥಾನಕ್ಕೆ, ಗುರುದ್ವಾರಕ್ಕೆ ಮತ್ತು ಬೇರೆ ಕಮ್ಯುನಿಟಿ ಹಚ್ಚಿದ್ದಕ್ಕೆ ಜಾಗ ಕೊಟ್ಟು ಒಂದೇ ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾವುದೇ ನಮ್ಮನೆದ್ದು ಯಾವುದು ಸಂಘರ್ಷ ಇಲ್ಲ. ನಾವು ಮೈಕಲ್ ಡಿಸೋಸ್ ಆ್ಯಂಡ್ ಫ್ಯಾಮಿಲಿ ಫಾರ್ ಪರ್ಪೆಚ್ಯುಟಿ ಒಂದು ಗಾಲ್ಫ್ ಅಕಾಡೆಮಿಗೆ ನಾವು ಸ್ಪಾನ್ಸರ್ ಮಾಡಿದ್ದೇವೆ. ಇದರ ಖಂಡಿತ ಗ್ಯಾರಂಟಿ ಸರ್, ನೀವು ನೆಕ್ಸ್ಟ್ ಬರುವಾಗ 500 ಮಕ್ಕಳು 500+ ಸ್ಟೂಡೆಂಟ್ಸ್ ವಿಲ್ ಕಮ್ ಫ್ರಮ್ ನಮ್ಮ ಕಾಲೇಜಿನಿಂದ ಮಕ್ಕಳು ಇಲ್ಲಿ ಬಂದು ಖಂಡಿತ ಆಡ್ತಾರೆ. ವಿದಿನ್ ಮ್ಯಾಕ್ಸಿಮಮ್ 5 ಇಯರ್ಸ್ ನಿಮಗೆ ಮಂಗಳೂರಿನ ಹುಡುಗರು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿ ತೋರಿಸ್ತಾರೆ ಸರ್. ಚದರ ಕಿಲೋಮೀಟರ್ 4000 ಸ್ಕ್ವೇರ್ ಕಿಲೋಮೀಟರ್. ನಮ್ಮ ಮಂಗಳೂರು ಅಂದರೆ ಸೌತ್ ಕೇಂದ್ರ 4800 4866 ಸ್ಕ್ವೇರ್ ಕಿಲೋಮೀಟರ್. ಐ ಆಮ್ ಕಂಪೇರಿಂಗ್ ದ್ಯಾಟ್. ಸೆಕೆಂಡ್, ಪಾಪ್ಯುಲೇಷನ್ ನಮ್ಮದು ಒಂದು 2 to 21 ಲಕ್ಷದ ಅಂದಾಜು ಉಂಟು. ದುಬೈದು ಒಂದು 3 ಲಕ್ಷ ಚಿಲ್ಲರೆ ಪಾಪ್ಯುಲೇಷನ್ ಉಂಟು. ದುಬೈಗೆ ಇರುವುದು ಯಾಕೆಂತ ಹೇಳಿದರೆ, ಅವರ ಎಕಾನಮಿ ಮತ್ತು ನಮ್ಮ ಎಕಾನಮಿ ಆಲ್ಮೋಸ್ಟ್ 4ರಿಂದ 5 ಪಾಲು ದುಬೈ ಎಕಾನಮಿ ಜಾಸ್ತಿ ಉಂಟು. ಆದ ಕಾರಣ ಎಕಾನಮಿ ಜಾಸ್ತಿ ಆಗುವಾಗ ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗ್ತದೆ, ಸುಭಿಕ್ಷ ಬರ್ತದೆ ಎಲ್ಲರಿಗೆ, ಬಡವರಿಗೆ ಮತ್ತು ಶ್ರೀಮಂತರಿಗೆ ಕೂಡ ಎಲ್ರಿಗೂ ಒಂದು ಸುಭಿಕ್ಷ ಬರ್ತದೆ. ಅದು ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದರೆ, ನನಗೆ ಡೆಫಿನೆಟ್ಲಿ ರೆಸ್ಪೆಕ್ಟೆಡ್ ಎಲ್ಲ ಪಾಲಿಟಿಷಿಯನ್ನವರ ಮೇಲೆ ರೆಸ್ಪೆಕ್ಟ್ ಉಂಟು. ಯಾಕೆಂತ ಹೇಳಿದರೆ, ಒಮ್ಮೆ ಎಲೆಕ್ಟ್ ಆದ ನಂತರ ನಾವು ಯಾರಿಗೆ ವೋಟ್ ಹಾಕಿದ್ದೇವೆ ನಾವು ಯಾವ ಜಾತಿಯವರು ಅಂತೇಳಿ ನಾವು ನೋಡಬಾರ್ದು. ಅವರದ್ದು ಒಂದೇ ಫೋಕಸ್, ಅವರಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು. ನಮ್ಮಿಂದಾದ ತನು ಮನ ಧನದಿಂದ ಅವರ ಹಿಂದೆ ನಾವು ನಿಲ್ಲಬೇಕು. ಯಾಕೆಂತ ಹೇಳಿದರೆ, ನನ್ನ ಹೀರೋ, ನಮ್ಮೆಲ್ಲರ ಹೀರೋ ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮಕ್ತೂಮ್, ದುಬೈಯ ರೂಲರ್. ನಾನು 35 ವರ್ಷದಿಂದ ಅಲ್ಲಿ ಇದ್ದೇನೆ. ಎಲ್ಲ ಇರುವವರು ಸಹ ಅಲ್ಲೇ ಇದ್ದವರು. ಅವರು ಹೇಳೋದು ಇಷ್ಟೇ, ಯಾರಿಗೆ ಅಧಿಕಾರ ಉಂಟು, ಯಾರಿಗೆ ವಿಷನ್ ಉಂಟು, ಮತ್ತು ಆ ಅಧಿಕಾರ ಮತ್ತು ವಿಷನನ್ನು ರೆಸ್ಪಾನ್ಸಿಬಿಲಿಟಿ ಉಂಟು, ಅವರು ಆ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸಿದರೆ ಯಾವ ಮರುಭೂಮಿಯನ್ನು ಸಹ ಸ್ವರ್ಗ ಮಾಡಬಹುದಂತೇಳಿ ಅದನ್ನು ದುಬೈಯಲ್ಲಿ ಸಾರಿಸಿಕೊಟ್ಟಿದ್ದಾರೆ ಸರ್. ನಮಗೆ ದುಬೈದು ಮತ್ತು ಇಲ್ಲಿಗಿರುವುದು ನನಗೆ ನೋಡುವಾಗ ದೇವರು ನಮಗೆ ಇಷ್ಟು ಕೊಟ್ಟಿದ್ದಾನೆ. ಇಲ್ಲಿ ದುಬೈಯಲ್ಲಿ ಹಾರ್ಶ್ ವೆದರ್ ಕಂಡೀಷನ್ 4 ತಿಂಗಳು, ಎಲ್ಲ ಸ್ಯಾಂಡು, ಒಂದು ಮರ ಬೆಳಿಬೇಕಾದ್ರೂ ಕಷ್ಟ ಉಂಟು. ಇಲ್ಲಿ ಎಂಥ ಬಿಸಾಡಿದರೂ ಸಹ ಮೇಲೆ ಬರ್ತದೆ. ಇಂಥ ಒಂದು ಅಟ್ಮಾಸ್ಫಿಯರ್ನಲ್ಲಿ ಅವರು ಹೇಳಿದ ಒಂದು ಮಂತ್ರ ಉಂಟು ಸರ್. ಆ ಮಂತ್ರ ಏನಂತ ಹೇಳಿದರೆ, ಲಾ ಆ್ಯಂಡ್ ಆರ್ಡರ್ ಶುಡ್ ಬಿ ಎ ಮಸ್ಟ್. ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ ಹೇಳಿದರೆ, ಒಂದು ಹೆಂಗಸು ಅಥವಾ ಒಂದು ಲೇಡಿ ಇಫ್ ಶೀ ಈಸ್ ಕ್ಯಾರಿಂಗ್ ಗೋಲ್ಡ್ ಆನ್ ಹರ್ ಹೆಡ್ ಆ್ಯಂಡ್ ವಿದೌಟ್ ಫಿಯರ್ ಮೂವಿಂಗ್ ಇನ್ ನಡೆದುಕೊಂಡು ಹೋಗ್ತಾಳಾದರೆ 12 ಗಂಟೆ ರಾತ್ರಿಗೆ ಅವರು ಇರುವುದು ದುಬೈಯಲ್ಲಿ ಅಂತೇಳಿ. ಬಿಕಾಸ್ ದ್ಯಾಟ್ ಕೈಂಡ್ ಆಫ್ ಎನ್ ಲಾ ಆ್ಯಂಡ್ ಆರ್ಡರ್ ಇಸ್ ದೇರ್ ಸರ್. ಸೊ ಅವರು ಹೇಳಿದ್ರು, ಕ್ರಿಯೇಟ್ ಲಾ ಆ್ಯಂಡ್ ಆರ್ಡರ್, ಕ್ರಿಯೇಟ್ ಅ ಟಾಲರೆನ್ಸ್.
ಅವರು ಏನು ಮಾಡಿದ್ರು ಅಂತ ಹೇಳಿದರೆ, ಒಂದು ಕಂಪಸ್ನಲ್ಲಿ ಒಂದು ಚರ್ಚ್, ಒಂದು ಸಿನೋಗಾಗ್ ಮತ್ತು ಮಾಸ್ಕನ್ನು ಕಟ್ಟಿ ಸಾಮರಸ್ಯ ಏನಂತ ತೋರಿಸಿಕೊಟ್ರು ಸರ್. ನಮ್ಮ ಚರ್ಚಿನ ನೆಕ್ಸ್ಟ್ ದೇವಸ್ಥಾನಕ್ಕೆ, ಗುರುದ್ವಾರಕ್ಕೆ ಮತ್ತು ಬೇರೆ ಕಮ್ಯುನಿಟಿ ಹಚ್ಚಿದ್ದಕ್ಕೆ ಜಾಗ ಕೊಟ್ಟು ಒಂದೇ ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾವುದೇ ನಮ್ಮನೆದ್ದು ಯಾವುದು ಸಂಘರ್ಷ ಇಲ್ಲ. ಮೂರನೇದ್ದು, ಜಾಗವನ್ನು ಯಾವಾಗಲೂ ಮಾರ್ಕೆಟಿಂಗ್ ಮಾಡಿ ಅಂತೇಳಿ. ನಾವು ಮಂಗಳೂರನ್ನು ಡೆಫಿನೆಟ್ ಆಗಿ ಮಾರ್ಕೆಟಿಂಗ್ ಮಾಡಬೇಕು. ಆ ಮಾರ್ಕೆಟಿಂಗ್ ಅಂತ ಹೇಗಂತ ಹೇಳಿದರೆ ಸರ್, ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಿ ನಾವು ಇದು ಮಾಡ್ತಿದ್ದೆವು. ಯಾವುದು ಟೆನ್ನಿಸ್ ಆಡಲಿಕ್ಕೆ ಸ್ಟಾರ್ಗಳನ್ನು ಕರೆಸ್ತಿದ್ರು. ಯಾವುದು ಟಾಪ್ 10 ಟೆನ್ನಿಸ್ ಪ್ಲೇಯರ್ಸ್, ಟಾಪ್ 10 ಗಾಲ್ಫರ್ಸ್ ಕರೆದ್ರು ಸರ್. ಕರೆದು ವರ್ಲ್ಡಿಗೆ ದುಬೈ ಅಂತ ತೋರಿಸಿದರು. ಇವತ್ತು ಇವರು ನಾನು ಹೇಳೋದು ಅಂತ ಹೇಳಿದರೆ, ದುಬೈಯಲ್ಲಿ 14 ಗಾಲ್ಫ್ ಕೋರ್ಸ್ ಉಂಟು. ಗಾಲ್ಫ್ ಕೋರ್ಸ್ ಯಾಕೆಂತ ಹೇಳಿದರೆ, ಗಾಲ್ಫ್ ಕೋರ್ಸಿನವ್ರದ್ದು ವರ್ಲ್ಡಿನಲ್ಲಿ ರಿಚೆಸ್ಟ್ ಪೀಪಲ್, ದೋಸ್ ಹೂ ಹ್ಯಾವ್ ವಾಂಟೆಡ್ ಟು ಇನ್ವೆಸ್ಟ್, ದೇ ವಿಲ್ ಕಮ್. ಅವರು ಮಾಡುವಾಗ ಅವ್ರದ್ದು ಬಿಸ್ನೆಸ್ದು ಇದು ಸಹ ಎಲ್ಲ ಮಾಡ್ತಾರೆ. ಗಾಲ್ಫ್ ಈಸ್ ನಾಟ್ ಓನ್ಲಿ ಫಾರ್ ಪ್ಲೇಯಿಂಗ್, ಗಾಲ್ಫ್ ಈಸ್ ಆಲ್ಸೋ ಫಾರ್ ನೆಗೋಷಿಯೇಟಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಬಿಸ್ನೆಸಸ್ ಆಲ್ಸೋ. ಇವತ್ತು ನನಗೆ ಒಂದು ಸಂತೋಷ ಆಗ್ತಾ ಉಂಟು. ಅವರು ಹೇಳಿದ ಲೆಕ್ಕದಲ್ಲಿ ಒಂದು 300 ಜನ ಮಂಗಳೂರಿನಲ್ಲಿ ಎಲ್ಲೆಲ್ಲಿ ಅವರು ಬಂದು ಇದಕ್ಕೆ ಒಂದು ಪಾರ್ಟಿಸಿಪೇಟ್ ಮಾಡಿ ಈಗ ಇದು ಮಾಡಿ, ದಿಸ್ ಇಟ್ ಸೆಲ್ಫ್ ವಿಲ್ ಬ್ರಿಂಗ್ ಯು ಇನ್ವೆಸ್ಟ್ಮೆಂಟ್. ಇವರು 22 ಕೋಟಿ ರೂಪಾಯಿ, 25 ಕೋಟಿ ಭಾರಿ ಕಷ್ಟದಲ್ಲಿ ನಮ್ಮಂಥವ್ರು ಕೇಳಿದ್ದೇವೆ, ಸಂತೋಷದಲ್ಲಿ ಕೊಟ್ಟಿದ್ದೇವೆ. ಈಗ ನಾನು ನಿಮ್ಮ ಹತ್ರ ಕೇಳೋದು ಇಷ್ಟೇ, ಇವರ 25 ಕೋಟಿಗೆ ದಯವಿಟ್ಟು ಒಂದು 50 ಕೋಟಿ ಕೊಡಿ ಸ್ವಾಮಿ. ಕೊಟ್ಟು ಇಲ್ಲಿ ಒಂದು 10 ರೂಮಿನ ಇದು ಸಾಕಾಗೋದಿಲ್ಲ. ಯಾಕೆಂದರೆ ಐ ಆಮ್ ಎ ಹೋಟೆಲಿಯರ್. ಗಾಲ್ಫಿಗೆ ನಮ್ಮ ಅಮೇರಿಕಾ ಹೋಟೆಲ್ನಲ್ಲಿ ಸಹ ಬರ್ತಾರೆ ಜನರು, ದುಬೈ ಹೋಟೆಲ್ನಲ್ಲಿ ಸಹ ಬರ್ತಾರೆ. ಈ ಪ್ರಕಾಶ್ ಶೆಟ್ಟರಿಗೆ ಸಹ ಗೊತ್ತುಂಟು, ಎಲ್ರಿಗೂ ಗೊತ್ತಿದ್ದ ವಿಷಯ. ಯಾಕೆಂತ ಹೇಳಿದ್ರೆ ನಿಮ್ಮ ಹತ್ರ ಇಷ್ಟೇ ಹೇಳೋದು, ನಿಮಗೆ ಪ್ರಾಬ್ಲಮ್ ಗೊತ್ತುಂಟು ಸರ್, ನಿಮಗೆ ಆಪರ್ಚುನಿಟಿ ಗೊತ್ತುಂಟು, ನಿಮಗೆ ಇದು ಯಾವುದು ಆಪರ್ಚುನಿಟಿ, ಸೊಲ್ಯೂಷನ್ ಮತ್ತು ರೆಸ್ಪಾನ್ಸಿಬಿಲಿಟಿ ಸಹ ಉಂಟು. ಯಾಕಂದರೆ ನಿಮ್ಮ ಹತ್ರ ಅಧಿಕಾರ ಉಂಟು. ನಾವು ನಿಮ್ಮ ಒಟ್ಟಿಗೆ ಇದ್ದೇವೆ. ಒಟ್ಟಿಗೆ ಅಂತ ಹೇಳಿದರೆ ವಿ ಕ್ಯಾನ್ ಗಿವ್. ಈಗ ಈಚ್ ಪರ್ಸನ್ ಕ್ಯಾನ್ ಕಾಂಟ್ರಿಬ್ಯೂಟ್. ಸಮ್ ಆರ್ ವಿತ್ ದ ವಿಷನ್, some are with their what you call small contribution, and some are with their dedication. That dedication, when the power, when the vision and when the responsibility is there, ನಮ್ಮ DC ಅವರು ತೋರಿಸಿಕೊಟ್ಟಿದ್ದಾರೆ. ಮಿಸ್ಟರ್ ದರ್ಶನ್ ನಿಮಗೆ ಮತ್ತು ನಿಮ್ಮ ಈ ಟೀಮಿನವರು, that can be what can be done when all minds are taking their vision and responsibility, converting into something world class destination. ಇವರಿಗೆ ಎಲ್ಲರಿಗೂ ನಮ್ಮ ಪರವಾಗಿ ಒಂದು ಇದನ್ನು ಅಪ್ರಿಷಿಯೇಷನ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸರ್, ನಾನು ಹೇಳೋದು ಈಗ ನೀವು ಇಷ್ಟು ಸ್ಟ್ರಾಂಗ್ ಇದ್ದೀರಿ. ಒಂದು ಬಾರಿ ಸಂತೋಷದ ವಿಷಯ, ಯು ಆರ್ ಎ ವೆರಿ ಲರ್ನೆಡ್, ಪವರ್ಫುಲ್, ಎನರ್ಜೆಟಿಕ್ ಆ್ಯಂಡ್ ಹೈಲಿ ರೆಸ್ಪೆಕ್ಟೆಡ್ MP ಆಫ್ our place. I respect you and all definitely here who have come. We have got a high respect for you, sir. And you have also got a fantastic opportunity to impress upon the Prime Minister and the team. And also the same time, Sir Dinesh Rao and the teams of Galaxy of MLAs here, irrespective of party, you have got the opportunity to impress upon our CM is coming and Deputy CM, whoever. ಇಡೀ ಇಂಡಿಯಾಕ್ಕೆ ನಾವು ಒಂದು ದುಬೈ ಮಾಡಲ್ ಒಂದು 2 ಡಿಸ್ಟ್ರಿಕ್ಟ್ ತಗೊಳ್ಳಿ, ಒಂದು 10,000 ರೂಪಾಯಿ ಅವರು ಕೊಡಲಿ. ವಾಟ್ ಯು ವಾಂಟೆಡ್ ಈಸ್ ಯು ಕ್ರಿಯೇಟ್ ಎನ್ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಸರ್. ದುಬೈ ನಮಗೆ ಕೊಟ್ಟದ್ದು ದೇಗೆ ಲಾ ಆ್ಯಂಡ್ ಆರ್ಡರ್, ಇನ್ಫ್ರಾಸ್ಟ್ರಕ್ಚರ್, ಟಾಲರೆನ್ಸ್, ಮಾರ್ಕೆಟಿಂಗ್, ಆ್ಯಂಡ್ ದೇ ಗೇವ್ ಅಸ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಇಷ್ಟು ಇದನ್ನು ಕ್ರಿಯೇಟ್ ಮಾಡಿದರೆ ಟೂರಿಸಮ್ ಯಾವುದು, ಬೀಚ್ ಟೂರಿಸಮ್, ರಿವರ್ ಟೂರಿಸಮ್, ಎಡ್ಯುಕೇಷನ್ ಟೂರಿಸಮ್, ಮೆಡಿಕಲ್ ಟೂರಿಸಮ್ ಬರ್ತಾ ಸರ್. ನಮ್ಮ ಪರ್ ಕ್ಯಾಪಿಟ ಅಟ್ಲೀಸ್ಟ್ ವರ್ಷಕ್ಕೆ ಒಂದು 10 ರಿಂದ 15 ಲಕ್ಷ ಕೋಟಿ ರೂಪಾಯಿ ಖಾಲಿ 2 ಈ ಡಿಸ್ಟ್ರಿಕ್ಟ್ನಲ್ಲಿ ಜನ್ರೇಟ್ ಮಾಡ್ಬೋದು ಸರ್. ಇದಕ್ಕೆ ನಿಮ್ಮಿಂದ ಸಾಧ್ಯ ಉಂಟು. ನಿಮ್ಮ ಯಾವುದು
ಒಡಿಕಾಲು ಆಪರ್ಚುನಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿಯನ್ನು ನೀವು ನಿಭಾಯಿಸಿ ಸರ್. ಇಲ್ಲಿಯ ಎಂಟರ್ಪ್ರಿನರ್ಸ್ನವರು ಎಷ್ಟೋ ಜನ ಇದ್ದವರು, ನಾವೆಲ್ಲ ಏನೂ ಇಲ್ಲದೆ ನಾವು ಮೇಲೆ ಬಂದವರು. ಅದೇ ಪ್ರಕಾರ ನೀವು ಹುದ್ದೆಯನ್ನು ಅಲಂಕರಿಸಬೇಕಾದ್ರೂ ಸಹ ಕಷ್ಟ ಬಂದು ಜನರ ಮನವನ್ನು ಯಾವುದು ಸೆಳೆದು ಅವರ ಓಟಿನಿಂದ ನಿಮ್ಮನ್ನು ರೆಪ್ರೆಸೆಂಟ್ ಮಾಡಿ ನೀವು ಬಂದಿದ್ದೀರಿ ಸರ್. ಹೆಚ್ಚು ಮಾತಾಡಲಿಕ್ಕೆ ಇವತ್ತು ಇಲ್ಲಿ ಯಾಕೆಂತ ಹೇಳಿದರೆ, ಇಲ್ಲಿ ಎಲ್ಲರೂ ಬಂದವರು ಫಸ್ಟ್ ಆಫ್ ಆಲು ಟೈಮಿನಲ್ಲಿ ಬಂದವರಿಗೆ ದೊಡ್ಡ ನಮಸ್ಕಾರ. ತಾವು 6 ಗಂಟೆಗೆ ಕರೆಕ್ಟ್ ಟೈಮಿಗೆ ಬಂದ್ರಿ, ವೆರಿ ಇಂಪ್ರೆಸ್ಸು, ರಿಯಲಿ ಇಂಪ್ರೆಸ್ಡ್. ಮತ್ತು 1 ಗಂಟೆ ಲೇಟ್ ಆಯಿತು, ಅವರಿಗೆ ನಾವು ಹೇಳೋದಷ್ಟೇ, ಟೈಮ್ ಈಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಆ್ಯಂಡ್ ಫಾರ್ ಅಸ್ ಆಲ್ಸೋ. ನಾವು ಮೈಕಲ್ ಡಿಸೋಸ್ ಆ್ಯಂಡ್ ಫ್ಯಾಮಿಲಿ ಫಾರ್ ಪರ್ಪೆಚ್ಯುಟಿ ಒಂದು ಗಾಲ್ಫ್ ಅಕಾಡೆಮಿಗೆ ನಾವು ಸ್ಪಾನ್ಸರ್ ಮಾಡಿದ್ದೇವೆ. ಇದರ ಖಂಡಿತ ಗ್ಯಾರಂಟಿ ಸರ್, ನೀವು ನೆಕ್ಸ್ಟ್ ಬರುವಾಗ 500 ಮಕ್ಕಳು 500+ ಸ್ಟೂಡೆಂಟ್ಸ್ ವಿಲ್ ಕಮ್ ಫ್ರಮ್ ನಮ್ಮ ಕಾಲೇಜಿನಿಂದ ಮಕ್ಕಳು ಇಲ್ಲಿ ಬಂದು ಖಂಡಿತ ಆಡ್ತಾರೆ. ವಿದಿನ್ ಮ್ಯಾಕ್ಸಿಮಮ್ 5 years ನಿಮಗೆ ಮಂಗಳೂರಿನ ಹುಡುಗರು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿ ತೋರಿಸ್ತಾರೆ ಸರ್. ಇದು ಡೆಫಿನೆಟ್ ಪಾಸಿಬಲ್, ಬಿಕಾಸ್ ಐ ಹ್ಯಾವ್ ಸೀನ್ ದ ಪೀಪಲ್ ಹೂ ಆರ್ ಪ್ಲೇಯಿಂಗ್ ಹಿಯರ್ ಡೆಡಿಕೇಟೆಡ್. ಅವರ ಡೆಡಿಕೇಶನ್ 5 ಗಂಟೆಗೆ ಇವರೆಲ್ಲ ಬಂದು ಆಡುವುದು ನೋಡುವಾಗ ನಮಗೆ ಕಾಣ್ತದೆ, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಆ್ಯನ್ ಬಿಗ್ ವಾಟ್ ಯು ಕಾಲ್ ಟೂರಿಸಮ್ ಫಾರ್ ಮ್ಯಾಂಗ್ಳೂರ್. ವಿತ್ ದಿಸ್ ಫ್ಯೂ ವರ್ಡ್ಸ್ ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ, ಮತ್ತು ನಿಮ್ಮನ್ನು ಅರ್ಜೆಂಟ್ ಉಂಟು ಆದರೂ ಸಹ ನನಗೊಂದು ನನ್ನ ಭಾಷಣ ಕೇಳಲಿಕ್ಕೆ ನಿಂತದಂತ ಹೇಳಿಕ್ಕೆ ಧನ್ಯವಾದವನ್ನು ಹೇಳುತ್ತಾ, ನಿಮ್ಮ ಗಾಲ್ಫಿಗೆ ಎಲ್ಲ ದುಡಿದವರಿಗೂ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತನಾಡಲು ನಿಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.